ರಂಜನಾ, ವೆಲ್ಕಮ್ ಇದೆ ರಾಜ, ವೆಲ್ಕಮ್. ಬರೋದಕ್ಕೆ ಯಾಕೆ ಇಷ್ಟ ತಡ? ಏನಿಲ್ಲ, ನನ್ನ ಫ್ರೆಂಡ್ಸ್ ಮ್ಯಾರೇಜ್ ಪಾರ್ಟಿಗೆ ಹೋಗಿದ್ದೆ. ಬರ್ಲಿಕ್ಕೆ ಸ್ವಲ್ಪ ತಡ ಆಯ್ತು. ಅದಿರ್ಲಿ, ಎಲ್ಲಿಗೆ ಬಂತು ನಿನ್ನ ನಾಟಕ? ಇನ್ನೇನಿದ್ರು ಈ ಮಡೆ ಒಡೆಯನ್ನರ ಹೊರಗೆ ಹಾಕಿ ಸರ್ವಾಸ್ತಿನ ಹೆಸರಿಗೆ ಮಾಡಿ ನಿಮ್ಮನ್ನು ಮಾಡು. ಎಂಥ ಚಾಣಾಕ್ಷ ತಲೆಯವಳೆ ನೀನು. ಅದಕ್ಕೆ ಬರಹ ನೀಡಿದವರು ನೀವೇ ತಾನೇ. ಆ ನಾಟಕದಲ್ಲಿ ನಾನಾ ಮಿಥ್ಯೆ ಮಾತ್ರ. ವೆರಿ ಗುಡ್. ರಂಜನಿ, ಚಂದ್ರನ ಹಿಂಬಾಲಿಸದಂತೆ ನೀ ನನ್ನ ಹಿಂಬಾಲಿಸಿ ಒಂದು ಪ್ರೇಮ ಗೀತೆಯನ್ನು ಹಾಡಬಾರದೆ? ತಪ್ಪಬಹುದೇ ಒಡೆಯರ ಮಾತನ್ನ? ಬನ್ನಿ. ಪ್ರೇಮ ಲೋಕದಿಂದ ಬಂದ ಪಾರಿವಾಳ ಗೂಡಲೇ ನಮ್ಮ ಜೊತೆ ಗೂಡಲೇ ಎಲ್ಲ ಜೊತೆಯಲ್ಲಿ ಪ್ರೇಮ ಲೋಕದಿಂದ ಬಂದ ಪಾರಿವಾಳ ಜೀವಕ್ಕಿಂತಲೂ ಪ್ರೀತಿ ಹೆಚ್ಚು ನಂಗೆ ಬಲ್ಲೇನ ಬಲ್ಲೇನ ಬಲ್ಲೇನ. ಅಂತೂ ನಿನ್ನ ಪ್ರತಿಸ್ಪರ್ಶ ನೂರು ಸೌಂದರ್ಯ ನಿನದಾಗಲಿ, ನೂರು ಆನಂದ ನನದಾಗಲಿ. ನಿನ್ನ ಸಂಬಂಧಕ್ಕೆ ಮೆಕ್ಕೆ ನೆರಳಾಗುವೆ. ಪ್ರೇಮ ಲೋಕದಿಂದ ಬಂದ ಪಾರಿವಾಳ ಜೀವಕ್ಕಿಂತ ನಿನ್ನ ಪ್ರೀತಿ ಹೆಚ್ಚು ನಂಗೆ ಬಲ್ಲೇನ. ಲೇ ರಾಜವರ್ಮ, ನನ್ನೆದುರಿಗೆ ಅಣ್ಣನೆಂದು ನಟಿಸಿ ನನ್ನ ಬಾಳಿಗೆ ವಿಷ ಹಾಕಿದೆಯಲ್ಲೋ ನಿಜ. ನಿನ್ನ ಪ್ರಾಣ ಸಹಿತ ಉಳಿಸಲ್ಲ. ಯಾಕೆ ಆ ರೀತಿ ಬಡ್ಕೊಳ್ತೀಯ? ಯಾಕೆ ನೀ ಹೋಟೆಲ್ಗೆ ಹೋಗಿ ಬೈಟು ಕಾಫಿ ಕುಡಿಯಲ್ವಾ? ಅದೇ ರೀತಿ ಕಾಫಿಯಾಗಿರುವ ನನ್ನನ್ನ ಬೈಟು ಮಾಡಿದ್ದಾನೆ. ಅದರಲ್ಲೇನೋ ತಪ್ಪಿದೆ. ಮುಚ್ಚು ಬಾಯ್ ಚಾಂಡಾಲ. ಕೆಂಡದಂತಹ ಗಂಡನ್ ಮುಂದಿರುವಾಗ ಮಿಂಡನೊಂದಿಗೆ ಹಾಡಿ ಕುಣಿದು ಬೈಟು ಕಾಫಿಗೆ ಹೋಲಿಸಿದಲ್ಲದೆ ಈ ಗಂಡ ಕಟ್ಟಿದ ತಾಳಿಗೆ ಮಾಫಿ ಅಂತ ಹೇಳ್ತೀಯ? ಸೂಳೆ, ನೀನು ಹೆಣ್ಣಲ್ಲ, ಹೆಮ್ಮಾರಿ. ನೀನು ಹೆಮ್ಮಾರಿ, ರಾಕ್ಷಸಿ ಅಂತೀಯ. ಅಣ್ಣು ಏನೋ ತಾಳಿ ಕಟ್ಟಿದ ಭೂಪ, ನೀ ನನಗೆ ತಾಳಿ ಕಟ್ಟಿದೆ ಅಂದ ಮಾತ್ರಕ್ಕೆ ನಾನು ನಿನಗೆ ಮೋಸ ಮಾಡಲಿಕ್ಕೆ ನನಗೆ ಸೂಳೆ ಅಂತ ಅಂದ್ಯಲ್ಲ. ಮೃದು ಜನಾಂಗದ ಒಡೆಯನಾಗಿ ಮೊದಲೇ ಪತ್ನಿ ಜೊತೆ ಸಂಸಾರ ಮಾಡಿ ಏಕಪತ್ನಿ ವೃತ್ತ ಮಾಡಬೇಕಾದ ನೀನು ಅವರಿಗೆ ಮೋಸ ಮಾಡಿ ನನ್ನ ತಾಳಿ ಕಟ್ಟಿ ನನ್ನ ದೇಹ ಸುಖ ಪಡ್ದೆಯಲ್ಲ. ನೀನೆಂತ ನಾಲಾಯಕನು? ಅವತ್ತು ನಾಚಿಕೆ ಬರ್ಲಿಲ್ಲವೇನೋ ನಿನ್ನ ಜನ್ಮಕ್ಕೆ?
ನಿನ್ನ ಅವತ್ತು ಮದುವೆಯಾಗಿಯೇ ನಾನು ದೊಡ್ಡ ತಪ್ಪು ಮಾಡಬೇಕು. ಆಶ್ರಯವಿಲ್ಲದ ಹೆಣ್ಣಿಗೆ ನಾನೇ ಆಧಾರವಾಗಿ ಸತೀಸ್ಥಾನ ನೀಡಿದ್ದಕ್ಕೆ ನೀನೀ ಶಿಕ್ಷೆ ಕೊಟ್ಟೆಯ. ಒಂದು ಕ್ಷಣನೂ ನನ್ನ ಮನೆಯಲ್ಲಿರಬಾರದು. ಹೊರಟೋಗಿ ಮನೆಯಿಂದ ಬಂದು. ಎಂದು ನನ್ನ ಕೊಳಗೆ ನೀಡಿ ತಾಳಿ ಕಟ್ಟಿದೆ. ಆವತ್ತೇ ಆರಿ ಹೋಯ್ತು ನಿನ್ನ ಹೆಸರಿನ ಮನೆ. ತಾಳಿ ಕಟ್ಟಿದ ಭೂಪ, ಇಲ್ಲಿವರೆಗೂ ನೀ ನನ್ನ ದೇಹ ಸುಖನ ಅನುಭವಿಸಿದ್ಯಾ ಎಂಬ ಒಂದೇ ಒಂದು ಕಾರಣಕ್ಕೆ ನಿನಗೆ ಮನೆಯಲ್ಲಿ ನಿಲ್ಲೋದಕ್ಕೆ 5 ನಿಮಿಷ ಕಾಲ ಅವಕಾಶ ಕೊಡ್ತೀನಿ. ಅದು ಮುಗಿದ ತಕ್ಷಣ ದಾಟು ನನ್ನ ಮನೆಯಿಂದ ಹೊರಗೆ. ಇರದಿದ್ದರೆ ನಾನೇ ಕತ್ತಿಗೆ ಕೈ ಕೊಟ್ಟು ಹೊರ ನುಗ್ಬೇಕಾಗತ್ತೆ. ಅಂದು ರಾಜವರಮ್ಮನ ಮನೆಯಲ್ಲಿ ನೀನ್ ಹೀಗೆ ಇದೆಯಾ ಅಂತ ಗೊತ್ತಾಗಿದ್ರೆ ಕತೆ ಅವತ್ತೇ ಮುಗಿಸ್ಬಿಡ್ತಾ ಇದ್ದ. ಮಾತಿಗೆ ಮನಸ್ಸೋತು ಸಮಾಜದಲ್ಲಿ ನನ್ನ ಆಸ್ತಿ, ಮಾನ, ಮರ್ಯಾದೆ ಎಲ್ಲವನ್ನು ಕಳ್ಕೊಂಡೆ. ಸಂಸಾರದ ಆಳವನ್ನೇ ಅರಿಯದ ಅಧಮ, ಪಂಚಾಯಿತಿಯಲ್ಲಿ ನ್ಯಾಯ ಹೇಳವನು ನೀನು. ಆವತ್ತು ನನ್ನ ಕೊಳ್ಳಿಗೆ ತಾಳಿ ಕಟ್ಟುವಾಗ ಅರಿವಾಗ್ಲಿಲ್ಲವನು ನಿನಗೆ. ನೀನು ಮಾಡಿದ ಈ ಕಾರ್ಯಕ್ಕೆ ಪಂಚಾಯಿತಿಯಲ್ಲಿ ನ್ಯಾಯ ಹೇಳುವ ಎಲ್ಲರೂ ನಿನ್ನನ್ನು ನೋಡಿ ಪಾಠ ಕಲೀಲಿ. ರಂಜನಾ, ನೀನಾಡುವ ಪ್ರತಿಯೊಂದು ನುಡಿ ಕೇಳಿ ನನ್ನ ಹೃದಯ ಒಡೆದು ರಂಜನಾ, ಈ ನಿನ್ನ ಮೋಸದ ಮಾತಿಗೆ ಸಿಲುಕಿ ನನ್ನ ಹುಲಿಯಂತ ಅಳಿಯನನ್ನೇ ಮನೆಯಿಂದ ಹೊರ ಹಾಕಿದೆ. ಫಲವತ್ತಾದ ಆಸ್ತಿ ನಿನ್ನ ಹೆಸರಿಗೆ ಮಾಡಿ ಸಮಾಜದಲ್ಲಿ ನನ್ನ ಗೌರವವನ್ನು ಕಳೆದುಕೊಂಡೆ. ಧರ್ಮಪತ್ನಿಗೆ ಸೀತೆಯಂತ ನನ್ನ ಧರ್ಮಪತ್ನಿ ಶಾಂತಿಗೆ ಕೊಡಬಾರದು ಕಷ್ಟ ಕೊಟ್ಟೆ. ಪಂಚಾಯಿತಿ ಸ್ಥಾನ ಏರುವ ನನ್ನ ಮಗನಿಗೆ ಬಂಗಾರದ ಕವಚ ಇರಲಿ ಎಂದು ನನ್ನ ತಂದೆ ಹಾಕಿದ 10 ತೊಲೆ ಬಂಗಾರ ಕವಚವನ್ನ ಕಳ್ಕೊಂಡೆ. ನೀನು ಹೆಣ್ಣಲ್ಲ, ನನ್ನ ಬಾಳಿಗೆ ವಿಷ ಬೆರೆಸಲು ಬಂದಂಥ ರಾಕ್ಷಸ. ನಿಮ್ಮಿಬ್ಬರನ್ನ ಜೀವದಿಂದ ಉಳಿಸಲಾರೆ. ನಿಲ್ಲೋ, ಇದು ನಿನ್ನ ವಸ್ತುವಲ್ಲ. ಶ್ರೀರಾಮಚಂದ್ರ, ರಂಜನಾ, ಅವನು ಕಟ್ಟಿದ ಆ ತಾಳಿ ಅವನ ಮುಖಕ್ಕೆ ಬೀಸಾಕು. ಈ ಬಾಂಡ್ ನೋಡಿ ಈ ಮನೆಯಿಂದ ತೊಲಗಾಚೆ. ಹೂವೆಂಬ ನನ್ನ ಸಂಸಾರಕ್ಕೆ ಮುಳ್ಳೆರಚಿನ ಬಲನಿಂದ ನಿನ್ನಂತವನನ್ನ ಪ್ರಾಣ ಉಣದಿಂದ ಉಳಿಸಲಾರಲೇ. ನನ್ನ ಪ್ರಾಣವನ್ನು ತೆಗೆಯಬೇಕೆಂದ ಬಂದ ನಿನ್ನಂತ ಎಷ್ಟೋ ಕುನ್ನಿಗಳು ತಮ್ಮ ಪ್ರಾಣವನ್ನೇ ಕಳೆದುಕೊಂಡು ಸಪ್ತ ಸಾಗರದಲ್ಲಿ ತೇಲಿ ಹೋಗಿದ್ದಾರೆ. ನೆನಪಿಸಿಕೋ. ಲೇ ರವಿವರ್ಮ, ಲೈ, ನಿನ್ನ ಬರೀ ಮಾತಿನಿಂದ ಈಗ ನಿನ್ನೆಲ್ಲ ಆಸ್ತಿ ಹೋಯಿತು. ಇದೇ ಮಾತಿನ ಸಿಡಿತಕ್ಕೆ ಒಂದೊಂದು ದಿನ ನಿನ್ನ ಮುತ್ತು ಕೂಡ ಒಡೆಯುತ್ತದೆ. ನೆನಪಿದೆ. ಅಂದು ನೀ ಶಾಂತಾಗಿ ತಾಳಿ ಕಟ್ಟಿದ್ದು ನೆನಪಾದರೆ ನನ್ನ ಪಾದದಿಂದ ನೆತ್ತಿಯವರೆಗೆ ಉರಿ ಹತ್ತಿ ಬೀಳುತ್ತಿದೆ. ಅದನ್ನೇ ಇಷ್ಟು ದೊಡ್ಡದಾಗಿ ಮಾಡಿದ ಬಿಟ್ಟಿಯ ಕಟುಕ. ಒಂದು ಹುಚ್ಚನಾಗಿ ನಾನಿವಳ ಮಾತಿಗೆ ಮನಸ್ಸೋತು ಇಡೀ ನನ್ನೆಲ್ಲ ಆಸ್ತಿಯನ್ನು ಕಳ್ಕೊಂಡಿರಬಹುದು, ಆದ್ರೆ ತಾಕತ್ತಿನ್ನು ಕಳ್ಕೊಂಡಿಲ್ಲ. ಲೇ ರವಿವರ್ಮ,
ನೀ ಹಾಕಿದ ಮುಂದಿನ ಸಂಚಿಕೆ ನಾ ಮಿಂಚಿದ ಮಿಡಿನಾಗರಾಗಿ ತೊಡೆ ಚಪ್ಪರಿಸಿ ಹೇಳುವ ಆ ನಿನ್ನ ಜಡವಾದ ಶರೀರಕ್ಕೆ ಎಡೆ ಎತ್ತಿ ಕಚ್ಚಿ ಅದರಿಂದ ಬರುವ ರಕ್ತದಿಂದ ಸೇಡಿಗೆ ಪ್ರತಿಷೇಡು ಎಂಬಂತ ಮಹತ್ತರವಾದ ಶಬ್ದವನ್ನು ನಿನ್ನೆಲೆಯ ಮೇಲೆ ಬರೆಯದೇ ಇದ್ರೆ ನನ್ನ ಹೆಸರು ಶ್ರೀರಾಮಚಂದ್ರನೇ ಅಲ್ಲ ಕಣ. ಏಯ್, ಅದಕ್ಕಿಂತ ಪೂರ್ವದಲ್ಲಿಯೇ ನಿನ್ನ ಶಾಂತಿಯ ಶೀಲಹರಣ ಮಾಡಿ ನಿನ್ನನ್ನು ಯಮದ ರೂಟಿಗೆ ಕಳಿಸಿಬಿಡುತ್ತೇನೆ. ಏನಂತಲೇ ಪರ್ವ? ಬಿಟ್ಬಿಡಿ ಅವನನ್ನು. ನನ್ನ ಬಾಳಿಗೆ ವಿಷ ಹಾಕಿದ ಈ ನೀಚನನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ಸ್ವಾಮಿ, ಇವನ ಮೇಲೆ ಕೈ ಮಾಡಿ ತಿಳಿಸುವಾದ್ರೆ ನಿಮಗೆ ನನ್ನ ಮೇಲೆ ಆಣೆ ಆಗಿದೆ. ನಾನು ನಿಮ್ಗೆ ಅವತ್ತೇ ಹೇಳಿದೆ, ಇವರಿಂದ ಕಾಪದ ನಾಯಿಗಳಂತ ಹೇಳಿದ್ರು ಕೂಡ ನೀವು ನನ್ನ ಮಾತನ್ನು ನಂಬಲಿಲ್ಲ. ಇವಾಗ ಗೊತ್ತಾಯ್ತಲ್ಲ. ಆದ್ರೆ ಒಂದು ಮಾತನ್ನು ಬಿಟ್ಕೊಳ್ಳಿ, ಇವನ್ನೆಲ್ಲ ತೆಗೆದುಕೊಂಡು ನಾವೇನ್ ಮಾಡೋದು? ನಮ್ಮ ಜೀವ ಒಂದಿದ್ರೆ ಇದಕ್ಕಿಂತ 10 ಪಟ್ಟು ಆಸ್ತಿನ ನಾವು ಕಳಿಸಬಹುದು ರೀ. ಸ್ವಾಮಿ, ನಾವಿಲ್ಲಿಂದ ಹೊರಟೋಗ್ಬಿಡೋಣ, ಬನ್ನಿ. ಅರಳಿದಾಸೆ ಮಂಜಿನ ಹೂವಾಯ್ತು, ಬಿಸಿಲಿನ ಬೇಗೆ ಕರಗಿ ನೀರಾಯಿತು, ಬಿಸಿಲಿನ ಬೇಗೆ ಕರಗಿ. ಏನ್ರಿ ಮಂಗಲಗೊಂಡೈತೆ ಈ ನಮ್ಮ ನಾಟಕ? ಓಕೆ, ಬನ್ನಿ ಹಾಗಾದ್ರೆ ಒಳಗಡೆ ಹೋಗೋಣ. ನಡಿ.